Mixing politics with religion is unacceptable in Singapore. ನಮ್ಮ ದೇಶದಲ್ಲಿ ಧರ್ಮದ ರಾಜಕೀಯ ನಡೆಯುವುದಿಲ್ಲ. ವಿದೇಶಿ ಶಕ್ತಿಗಳು ಮತ್ತು ಇಸ್ಲಾಮಿಕ್ ಗುಂಪುಗಳ ಹಸ್ತಕ್ಷೇಪವನ್ನ ಸಹಿಸೋದಿಲ್ಲ. ಇದು ಸಿಂಗಾಪುರದ ಪ್ರಧಾನಿ ಲೀ ಸಿನ್ ಲೂಂಗ್ ಅವರ ನೇರ ಹಾಗೂ ನಿರ್ದಾಕ್ಷಿಣ್ಯ ಎಚ್ಚರಿಕೆ. ಈ ಘೋಷಣೆ ಜಗತ್ತಿಗೂ ಒಂದು ಪಾಠ. Singapore's politics must be for Singaporeans alone to decide. And so we have blocked access to these posts. ಈ ಕಠಿಣ ಎಚ್ಚರಿಕೆ ಕೇವಲ ರಾಜಕೀಯ ಹೇಳಿಕೆಯಲ್ಲ. ಇದು ಈ ದೇಶದ ಯಶಸ್ಸಿನ ಸೀಕ್ರೆಟ್ ಕೋಡ್. ಬಹುತ್ವದ ಸಿಂಗಾಪುರದಲ್ಲಿ 74% ಇರುವ ಚೀನಿಯರು ಬಹುಸಂಖ್ಯಾತರಾಗಿದ್ದರೂ ಇಲ್ಲಿ ಮಲೇಷಿಯನ್ನರು 13.5% ಮತ್ತು ಭಾರತೀಯರು 9% ಇದ್ದಾರೆ. ಧರ್ಮದ ವಿಷಯಕ್ಕೆ ಬಂದ್ರೆ ಬೌದ್ಧರು 31%, ಕ್ರೈಸ್ತರು 18%, ಮುಸ್ಲಿಮರು 15.6% ಮತ್ತು ಹಿಂದೂಗಳು 5% ಇದ್ದಾರೆ. ಈ 15.6% ಇರುವ ಮುಸ್ಲಿಮರನ್ನ ಮಲೇಷಿಯಾದ ಕೆಲವು ಇಸ್ಲಾಮಿಕ್ ರಾಜಕೀಯ ಗುಂಪುಗಳು ಆನ್ಲೈನ್ ಮೂಲಕ ಪ್ರಭಾವ ಬೀರಲು ಪ್ರಯತ್ನಿಸುತ್ತಿರುವುದು, ಮತದಾರರ ಧಾರ್ಮಿಕ ಭಾವನೆಗಳನ್ನು ಪ್ರಚೋದಿಸುತ್ತಿರುವುದು ಸಿಂಗಾಪುರದ ಪ್ರಧಾನಿಯ ಆತಂಕಕ್ಕೆ ಕಾರಣ. In the past few days, we have detected online activity by foreign actors urging Singaporeans to vote along religious lines. They say vote for so and so because he or she will better represent a particular race or religion. These foreigners targeted Singaporeans, and their social media posts were also widely shared within the Singaporean community. That crosses the line. ಈ ಬಾಹ್ಯ ಹಸ್ತಕ್ಷೇಪವು ದೇಶದ ಮೂಲಾಧಾರವಾದ ಸಾಮಾಜಿಕ ಏಕತೆಯನ್ನ ಅಲ್ಲಾಡಿಸುವ ಗಂಭೀರ ಬೆದರಿಕೆ ಎಂದು ಸಿಂಗಾಪುರ ಪರಿಗಣಿಸಿದೆ. ಸಿಂಗಾಪುರದ ಈ ಕಟ್ಟುನಿಟ್ಟಿನ ನಿಲುವಿನ ಹಿನ್ನೆಲೆ ತಿಳಿಯಬೇಕಾದ್ರೆ ನಾವು 60ರ ದಶಕಕ್ಕೆ ಹೋಗಬೇಕು. ಅದು 1965 ಆಗಸ್ಟ್ 9 ಮಲೇಷಿಯಾದಿಂದ ಬೇರ್ಪಟ್ಟ ಈ ಪುಟ್ಟ ದ್ವೀಪವು ಸಂಪೂರ್ಣ ದಿವಾಳಿತನದ ಅಂಚಿನಲ್ಲಿತ್ತು. ಇಲ್ಲಿ ಕುಡಿಯುವ ನೀರಿಗೂ ಮಲೇಷಿಯಾವನ್ನೇ ಅವಲಂಬಿಸಬೇಕಿತ್ತು. ಈ ದೇಶ ಕೇವಲ ಸಂಪನ್ಮೂಲಗಳಿಲ್ಲದ ಬಡ ದ್ವೀಪವಾಗಿರಲಿಲ್ಲ. ಅದು ಜನಾಂಗೀಯ ಗಲಭೆಗಳು, ವಸತಿ ಕೊರತೆ ಮತ್ತು ಸಂಪೂರ್ಣ ದಿವಾಳಿತನದ ಅಂಚಿನಲ್ಲಿತ್ತು. ಹಾಗಾಗಿ ಸ್ಥಾಪಕ ಪಿತಾಮಹ ಲೀ ಕುವಾನ್ ಯೇವ್ ಅವರು ಆರ್ಥಿಕ ಕಟ್ಟಡ ಕಟ್ಟುವ ಬದಲು ರಾಜಕೀಯದ ಈ ಕೆಸರನ್ನು ಶುದ್ಧೀಕರಿಸಲು ನಿರ್ಧರಿಸಿದರು. ಅವರ ಮೊದಲ ಆಧಾರ ಸ್ತಂಭ ಬಹುಸಾಂಸ್ಕೃತಿಕ ಸಮುದಾಯಗಳಲ್ಲಿಯೂ ಕಡ್ಡಾಯವಾಗಿ ರಾಷ್ಟ್ರೀಯ ಏಕತೆಯನ್ನು ಮಾತ್ರ ಅನುಸರಿಸಬೇಕು. ಈ ಒಂದು ಕಠಿಣ ನಿರ್ಧಾರವೇ ಅವರಿಗೆ ಸ್ಟ್ಯಾಂಪ್ ಟು ಸೂಪರ್ ಪವರ್ ಆಗಲು ಶಕ್ತಿ ನೀಡಿತು. ಆನಂತರ ವಿದೇಶಿ ನೇರ ಹೂಡಿಕೆಗೆ ಕೆಂಪು ರತ್ನಗಂಬಳಿ ಹಾಸಲಾಯಿತು. ಕಡಿಮೆ ತೆರಿಗೆ ನೀತಿ ಮತ್ತು ಜಗತ್ತಿನ ಅತ್ಯುತ್ತಮ ಬಂದರು ಹಾಗೂ ಚಾಂಗಿ ವಿಮಾನ ನಿಲ್ದಾಣವನ್ನ ನಿರ್ಮಿಸಿತು. ಇದರಿಂದಾಗಿ ಸಿಂಗಾಪುರ ಏಷ್ಯಾದ ಹಣಕಾಸು ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಇತ್ತ ಆಡಳಿತದಲ್ಲಿ ಜಾತಿ, ಧರ್ಮ, ರಾಜಕೀಯ ಲಾಭಿಗೆ ಅವಕಾಶ ನೀಡದೆ ಭ್ರಷ್ಟಾಚಾರವನ್ನು ಹತ್ತಿಕ್ಕಲು ಕರಪ್ಟ್ ಪ್ರಾಕ್ಟೀಸಸ್ ಇನ್ವೆಸ್ಟಿಗೇಷನ್ ಬ್ಯೂರೋ ಎಂಬ ಪ್ರಬಲ ಸಂಸ್ಥೆಯನ್ನೇ ಸ್ಥಾಪಿಸಲಾಯಿತು. ಅರ್ಹತೆ ಮಾತ್ರ ಅಧಿಕಾರ. ಇದು ಸಿಂಗಾಪುರದ ಸರ್ಕಾರಿ ಯಂತ್ರವನ್ನ ಅತ್ಯಂತ ಪರಿಣಾಮಕಾರಿ ಮಾಡಿತು. ಹೀಗೆ ಝೀರೋ ರಿಸೋರ್ಸ್ನಿಂದ ತಂತ್ರಜ್ಞಾನ ಸೂಪರ್ ಪವರ್ ಆದ ಸಿಂಗಾಪುರದಲ್ಲಿ ಬಹುತ್ವಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೀತಾ ಇದೆ. ಅದನ್ನು ಆರಂಭದಲ್ಲೇ ಚಿವುಟೋದಕ್ಕೆ ಅಲ್ಲಿನ ಸರ್ಕಾರ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೊಟ್ಟಿದೆ. Singapore's greatest strength is our unity across race and religion. It is the bedrock of our multiracial and multi-religious society. And this is not accidental. It is the result of painstaking hard work and patient effort by generations of Singaporeans. ಯುರೋಪ್ ಮತ್ತು ಉತ್ತರ ಅಮೆರಿಕಾದಲ್ಲಿ ನಡೆದ ಹಲವಾರು ಚುನಾವಣೆಗಳಲ್ಲಿ ಪ್ರಭಾವ ಬೀರಲು ಆನ್ಲೈನ್ ಪ್ರಚಾರ ಮತ್ತು ಸೈಬರ್ ವಾರ್ಫೇರ್ನಲ್ಲಿ ತೊಡಗಿಸಿಕೊಂಡಿದ್ದ ಉದಾಹರಣೆಗಳನ್ನು ನಾವು ಸಾಕಷ್ಟು ನೋಡಿದ್ದೇವೆ. ಈಗ ಈ ಹೊರಗಿನ ಹಸ್ತಕ್ಷೇಪ ಸಿಂಗಾಪುರಕ್ಕೂ ಕಾಲಿಟ್ಟಿದೆ. ಜಗತ್ತಿನ ಅತಿದೊಡ್ಡ ಬಹುತ್ವದ ರಾಷ್ಟ್ರವಾದ ಭಾರತಕ್ಕೆ ಸಿಂಗಾಪುರದ ಈ ಕಥೆ ನೇರ ಸವಾಲು ಒಡ್ಡುತ್ತದೆ. Asking Singaporeans to vote for political parties and candidates along racial religious lines is a reckless thing to do. It also sets a dangerous precedent. ಸಿಂಗಾಪುರ ಆರ್ಥಿಕ ಪ್ರಗತಿಗಾಗಿ ಭಾವನಾತ್ಮಕ ರಾಜಕೀಯವನ್ನ ಸಂಪೂರ್ಣವಾಗಿ ನಿಷೇಧಿಸಿತು.
ಆದರೆ ಭಾರತದಲ್ಲಿ ನಮ್ಮಲ್ಲಿ ಜಾತಿ, ಧರ್ಮ ಮತ್ತು ಜನಾಂಗೀಯ ಭಾವನೆಗಳು ರಾಜಕೀಯದ ಕೇಂದ್ರಬಿಂದುವಾಗಿವೆ. ನಮ್ಮ ಆಂತರಿಕ ರಾಜಕೀಯದ ಈ ದೌರ್ಬಲ್ಯವನ್ನು ಬಳಸಲು ವಿದೇಶಿ ಶಕ್ತಿಗಳಿಗೆ ನಾವು ಸ್ವತಃ ಅವಕಾಶ ನೀಡುತ್ತಿದ್ದೇವೆಯೇ? ಸಿಂಗಾಪುರದ ಎಚ್ಚರಿಕೆ ನಮ್ಮ ರಾಷ್ಟ್ರೀಯ ಭದ್ರತೆಗೂ ಸಂಬಂಧಿಸಿದೆ. ಈಗ ನಾವು ಎಚ್ಚೆತ್ತುಕೊಳ್ಳಬೇಕಾದ ಸಮಯ.